ಫ್ರೆಂಡ್ಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಕನ್ಸುಲಾ. ಸೊ ಇವತ್ತು ನಾನು ಚಿಕನ್ ಸಾಂಬಾರ್ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ಸೊ ಅದನ್ನ ಹೇಗೆ ಮಾಡೋದು ಏನು ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಜೊತೆಗೆ ಸೊ ಇವಾಗ ಚಿಕನ್ ತಗೊಂಡು ಬಂದಿದ್ದಾರೆ, ಹಂಗಾಗಿ ನಾನು ಸಾಂಬಾರ ಏನೋ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾ ಇದ್ದೀನಿ. ಜೊತೆಗೆ ಪುದೀನ ಇರಲಿಲ್ಲ, ಪುದೀನ ತಗೊಂಬನ್ನಿ ಅಂತ ಹೇಳಿದ್ದೆ, ತಂದ್ರು. ಅದರಲ್ಲಿ ಈ ಥರ ರೂಟ್ಸ್ ಇರೋವಂಥ ಪುದೀನ ಲೀಫ್ ಇತ್ತು. ಸೊ ಇದನ್ನ ನಾನು ಪಾಟ್ಗೆ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ನೋಡಿ, ಈ ಥರ ರೂಟ್ಸ್ ಇದ್ರೆ ನೀಟಾಗಿ ಬರುತ್ತೆ ಅನ್ಕೊಂಡಿದ್ದೀನಿ. ಆ ಥರ ನೋಡೋಣ, ಹಾಕಿ ನಿಮಗೆ ತೋರಿಸ್ತೀನಿ ಇನ್ ಕೇಸ್ ಬರುತ್ತಾ ಹೇಗೆ ಅಂತ ಹೇಳ್ಬಿಟ್ಟು ನೋಡೋಣ. ಜೊತೆಗೆ ಇವಾಗ ಚಿಕನ್ ಸಾಂಬಾರ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಬನ್ನಿ ಹಾಗಾದ್ರೆ. ಮೀನ್ಸ್ ನಾನು ಚಿಕನ್ ಸಾಂಬಾರ್ಗೆ ಏನೆಲ್ಲ ಹಾಕ್ತೀನಿ ಅಂತ ಹೇಳ್ಬಿಟ್ಟು ಇದ್ರಲ್ಲಿ ತೋರಿಸ್ತೀನಿ. ಮೊದಲಿಗೆ ಟೊಮೆಟೊ, ಈರುಳ್ಳಿ, ಮತ್ತೆ ತೆಂಗಿನ ತುರಿ, ಬೇಡಿಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಮತ್ತೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪಿದೆ. ಸೊ ನೆಕ್ಸ್ಟ್ ಚಕ್ಕೆ, ಲವಂಗ ಇದನ್ನೆಲ್ಲ ಇಷ್ಟನ್ನು ಎಲ್ಲ ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಯಾವ ರೀತಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಬನ್ನಿ.
ಏನ್ ಬರ್ಕೊಂಡಿದ್ಯಾ? ಎಕ್ಸಾಮ್ಗೆ ಆರ್ಟ್ ಥಿಯರಿ ಕೊಟ್ಟಿದ್ರು. ಸ್ವಲ್ಪ ಜೋರಾಗಿ ಹೇಳು. ಆರ್ಟ್ ಅಂಡ್ ಕ್ರಾಫ್ಟ್ ಎಕ್ಸಾಮ್ಗೆ ಆರ್ಟ್ ಥಿಯರಿ ಕೊಟ್ಟಿದ್ರು, ಬರೀತಿದ್ದೆ. ಓಕೆ, ಅಷ್ಟೊಂದು ಬೆಂಡಾಗಿ ಬರಿಬೇಕಾ? ಬೆನ್ನೋ ಬರುತ್ತೆ, ಕೂತ್ಕೊಂಡು ನೀಟಾಗಿ ಬರಿ, ಆಯ್ತಾ? ನಿಧಾನ ಗೋಕುಲ್, ನಿಧಾನಕ್ಕೆ ತಿನ್ನು. ಏನಿಲ್ಲ ಚಿನಿ. ಹೇಗಿದ್ದೀರೋ? ಸಾರಿ, ಹೇಗೈತ್ರೋ? ಓಹೋ ಹೋ, ನೋಡಿ 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 ನೋಡಿ. ಮೋಟೂಸ್, ಹಲೋ ಸರ್. ಮೋಟೂಸ್, ಇಲ್ಲಿ ತುಂಬಾ ಬ್ಯುಸಿ ಆಗ್ಬಿಟ್ಟಿದ್ರಲ್ಲ, ನೋಡಿ ಈ ಸೈಡ್ ಸ್ವಲ್ಪ. ಏ ನೋಡಮ್ಮ, ಇಲ್ಲಿ ನೋಡಿ ಚಿನಿ. ಅವನಂತೂ ಫುಲ್ ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾನೆ. ಸಿ ಪರೋಟ, ಚಿಕನ್ ರೋಲ್ ಮತ್ತೆ ಚಿಕನ್ ಸಾಂಬಾರ್, ರೈಸ್ ಇವತ್ತಿನ ಡಿನ್ನರ್. ಸೊ ನನಗೂ ಇಷ್ಟ ಚಿಕನ್ ರೋಲ್, ನೋಡಿ ಸೂಪರ್ ಆಗಿದೆ. ಸೊ ಫ್ರೆಂಡ್ಸ್, ನಾನು ಆಗಲೇ ಹೇಳಿದ್ನಲ್ವ, ಪುದೀನದು ಸ್ಟೆಮ್ ಇದೆ, ಇದಕ್ಕೆ ಒಂದು ಅಂದರೆ ರೂಟ್ಸ್ ಎಲ್ಲ ಬಂದಿದೆ, ಇದನ್ನು ಹಾಕಿ ನೋಡೋಣ ಹೇಗೆ ಬರುತ್ತೆ ಬರಲ್ವೋ ನೋಡೋಣ ಅಂತ. ಸೊ ಆ ಒಂದು ಸ್ಟೆಮ್ನ ನಾನು ಇಲ್ಲಿಗೆ ಹಾಕ್ತಾ ಇದ್ದೀನಿ ಈ ಪಾಟಿಗೆ. ಸೊ ನೋಡೋಣ ಫ್ರೆಂಡ್ಸ್ ಬರುತ್ತಾ ಹೇಗೆ ಅಂತ ಹೇಳ್ಬಿಟ್ಟು. ಮತ್ತು ಅದಾದಮೇಲೆ ಫ್ರೆಂಡ್ಸ್, ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಹೀಗೆ ಸಪೋರ್ಟ್ ಮಾಡ್ತೀರಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆದ ನಂತರ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮ್ಗೆ ಬರುತ್ತೆ, ಓಕೆನಾ? ಮತ್ತು ಫ್ರೆಂಡ್ಸ್, ನನ್ನ ಹತ್ರ ಒಂದು ದಾಸವಾಳ ಗಿಡ ಇತ್ತು, ಅದಕ್ಕೆಲ್ಲ ಫುಲ್ಲು ಹುಳ ಬಿದ್ದು ಹಾಳಾಗಿತ್ತು. ನಾನೆಲ್ಲ ಹೋಗುತ್ತೆ ಅಂದ್ಕೊಂಡಿದ್ದೆ. ಮತ್ತು ಅದಾದಮೇಲೆ ಬೇವಿನ ಎಣ್ಣೆನ ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಸ್ಪ್ರೇ ಮಾಡಿದ್ದಕ್ಕೆ ಆ ಹುಳು ಎಲ್ಲ ಸತ್ತೋಗಿ ಮತ್ತು ಈ ಥರ ನೀಟಾಗಿ ಇದಾಯಿತು. ಅದ್ರ ಜೊತೆಗೆ ಒಂದು ಹೂವನೂ ಬಿಡ್ತು. ನನಗಂತೂ ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಬಿಟ್ಟಿದೆ ಹೂವು ಯಾವುದು ಅಂತ ಹೇಳ್ಬಿಟ್ಟು. ನೋಡಿ, ಇದೇ ಗಿಡ ನಾನು ಹೇಳಿದ್ದು ಹಾಳಾಗಿತ್ತು ಅಂತ, ನೋಡಿ ಈ ಥರ ಹೂವು ಬಿಟ್ಟಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಈ ಗಿಡನ ಕಿತ್ತಾಕಬೇಕು ಅಂದ್ಕೊಂಡಿದ್ದೆ. ಸೊ ಫೈನಲಿ ಸರಿ ಹೋಗಿ ಈ ಥರ ಒಂದು ಹೂ ಬಿಟ್ಟಿದೆ. ಇಷ್ಟು ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಹೀಗೆ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.